ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕೃಷ್ಣದೀಪ ವ್ಲಾಗ್ಸ್. ಹಾಗೆ ನಾವು ಮಂಗಳೂರಿಂದ ಫುಲ್ ಜೋಶಲ್ಲಿ ಹೊರಟ್ವಿ. ಮಳೆ ಸ್ವಲ್ಪ ಮೋಡ ಹಾಕಿತ್ತು, ಆದರೂ ತೊಂದರೆ ಇಲ್ಲ ಅಂತ ಹೇಗೋ ಹೊರಟ್ವಿ. ನಾವು ಎಲ್ಲಿಗೆ ಹೋಗ್ತಿರೋದು ಅಂತ ಫಸ್ಟ್ ನಮಗೆ ಗೊತ್ತಿರಲಿಲ್ಲ ನಾವು ಎಲ್ಲಿ ಹೋಗ್ತಿದ್ದೇವೆ ಅಂತ. ಮತ್ತು ಕಸಿನ್ಸ್ನವರೆಲ್ಲ ಪ್ಲ್ಯಾನ್ ಮಾಡಿ ಟಿಂಗ್ಟೌನ ಅಂತ ಕುಂದಾಪುರಕ್ಕೆ ಈಗ ಹೋಗ್ತಾ ಇದ್ದೇವೆ. ದಾರಿ ಮಧ್ಯದಲ್ಲಿ ನಾನು ಸ್ವಲ್ಪ ಕಟ್ ಮಾಡ್ತಾ ಇದ್ದೇನೆ, ಯಾಕಂದರೆ ತುಂಬ ಲಾಂಗ್ ಆಗ್ತದೆ ವಿಡಿಯೋ. ಹಾಗೆ ಕಸಿನ್ಸ್ನವರೆಲ್ಲ ವೆಯ್ಟ್ ಮಾಡ್ತಾ ಇದ್ದರು ಗಾಡಿಯಲ್ಲಿ. ಅಲ್ಲಿ ನೋಡಿ ರೆಡ್ ಕಲರ್ ಎದುರಲ್ಲಿ ಒಂದು ಗಾಡಿ ಸಹ ಉಂಟು. ಹಾಗೆ ಎಲ್ಲರೂ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರು ಗಾಡಿಯಲ್ಲಿ. ಅವರೆಲ್ಲ ಆಲ್ರೆಡಿ ಬಂದು ಮುಟ್ಟಿದ್ರು, ಯಾಕೆಂದರೆ ಅವರು ಮ್ಯಾಂಗ್ಳೂರಲ್ಲೇ ಇರೋದಲ್ವ. ಹಾಗೆ ನಾವು ಪುನಃ ತುಂಬ ಒಳಗಿಂದ ಬರೋದು, ಹಾಗೆ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಈಗ ನಾವು ಬಂದ್ವಿ. ಹಾಗೆ ಇನ್ನು ಎಲ್ಲರೂ ಗಾಡಿ ಬಿಡ್ತಾ ಇದ್ದಾರೆ, ಇನ್ನು ಎಲ್ಲರೂ ಎದುರು ಹೋಗ್ತಾ ಇದ್ದಾರೆ. ಒಂದು ಗಾಡಿ ಏನು ವೇಟಿಂಗಲ್ಲಿತ್ತು ನೋಡಿ, ಅಲ್ಲಿ ಆಂಟಿಯವರೆಲ್ಲ ಹೋದರು ಮುಂದಕ್ಕೆ. ಈಗ ನಾವು ಸಹ ಮುಂದಕ್ಕೆ ಹೋದ್ವಿ. ದಾರಿಲಿ ಹೋಗ್ತಾ ಫುಲ್ ಸಾಂಗ್ ಎಲ್ಲ ಇಟ್ಟು ಜೋಶಲ್ಲಿ ಎಲ್ಲರೂ ಇದ್ದರು ಸಹ ಅಲ್ವಾ, ಫ್ಯಾಮಿಲಿ ಕೂಡ. ಇಲ್ಲದ್ರೆ ಸಿಕ್ಕುದು ಕಮ್ಮಿ, ಕಸಿನ್ಸ್ನವ್ರು ಸಹ ಕಮ್ಮಿ, ಯಾಕೆಂದರೆ ಜಾಬ್ ಅವರವರ ವರ್ಕ್ ಅವರವರ ಬ್ಯುಸಿಯಲ್ಲಿ ಮುಳುಗೋಗಿರ್ತಾರೆ ಅವರು. ಹಾಗೆ ಎಲ್ಲರೂ ಒಂದು ಒಟ್ಟಿಗೆ ಸೇರುವ, ಗೆಟ್ ಟುಗೆದರ್ ಮಾಡುವ ಅಂತ ಹೇಳಿ ಒಂದು ಪ್ಲ್ಯಾನ್ ಹಾಕಿದ್ವಿ. ಅದರಲ್ಲಿ ಈಗ ಟಿಂಟೌನ್ ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು ಈಗ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೋಗ್ತಾ ಇದ್ದೇವೆ. ಎಲ್ಲರೂ ನೆನೆಸ್ಬೋದು, ಮಗು ಉಂಟು ಹೇಗೆ ಆಟ ಆಡ್ತಾಳೆ ಅಂತ. ನೋಡಿ ಆಂಟಿ ಸಹ ಸಿಕ್ಕಿದ್ರು ದಾರಿ ಮಧ್ಯದಲ್ಲಿ, ಅವರು ಸಹ ಗಾಡಿ ಬಿಟ್ಟರು. ಈಗ ನಾವು ಕುಂದಾಪುರ ಟಿಂಟೌನ್ಗೆ ರೀಚ್ ಆದ್ವಿ. ನೋಡಿ ಅದರ ವ್ಯೂ ಹೇಗುಂಟು ಅಂತ. ಫುಲ್ ನಿಂತಿದ್ದೇವೆ ಹೊರಗೆ, ಮಳೆ ಸಹ ಬರ್ತಾ ಉಂಟು. ಎಂತ ಮಾಡೋದು ಏನು ಮಾಡೋದು ಒಂದು ಗೊತ್ತಿಲ್ಲ, ಆದರೂ ಅವರು ಎಂತ ಮಾಡ್ತಾರೋ ಅದನ್ನು ನೋಡಿ ನಾವು ಸಹ ನೋಡೋದು. ನೋಡಿ ಫುಲ್ ಅಂದರೆ ಅಷ್ಟು ಜನ ಇರಲಿಲ್ಲ, ನೋಡುವಾಗಲೇ ಹೋಗುವ ಅಂತ ಆಗ್ತದೆ. ನೋಡಿ ಇವರೆಲ್ಲ ಇಳ್ದಾಯಿತು ಆಟಕ್ಕೆ, ನಾನಿನ್ನೂ ಬರಲಿಲ್ಲ. ನೋಡಿ ಹಸ್ಬೆಂಡ್ ಆಲ್ರೆಡಿ ಹೋಗಿ ಆಯಿತು. ನನಗೆ ಫಸ್ಟೇ ಭಯ ಇವರು ಹೋಗಿದ್ದು ನೋಡಿದರೆ ನನಗೆ ಫುಲ್ ಬೇಡಪ್ಪ ಬೇಡ ಅಂತ. ಮತ್ತು ಅತ್ತಿಗೆ ಸಹ ಹೊರಟರು. ಅತ್ತಿಗೆ ಫುಲ್ ಆಂಜನೇಯ ಅಂತ ಹೋಗಿ ಅವರು ಫುಲ್ ಜೋಶಲ್ಲಿ ಹೋಗಿ ಆಯಿತು. ನಾನು ನೋಡಿದ್ದೆ ಬಂತು ಕಾದು. ಮತ್ತೆಂತ ಮಾಡೋದು, ಅವರನ್ನು ನೋಡುವಾಗ ನನಗೆ ಸಹ ಹೋಗುವ ಅಂತ ಆಗ್ತದೆ. ಒಂದು ಸೈಡಲ್ಲಿ ಭಯ ಸಹ ಉಂಟು, ಹೋಗಬೇಕಾ ಬೇಡವಾ ಅಂತ. ಇವರು ಆಲ್ರೆಡಿ ನೀರಿಗೆಲ್ಲ ಇಳಿದಾಗಿದೆ, ನಾನು ಹೋಗಿದ್ದೆ ಆಟಕ್ಕೆ ಆಡುವ ಅಂತ. ಇವರು ನೀರಲ್ಲೆಲ್ಲ ಇಳಿದು ಫುಲ್ ಜೋಶಲ್ಲಿ ನೋಡಿ, ಅತ್ತಿಗೆ ಮಗ ಫುಲ್ ಜೋಶ್, ಎಲ್ಲ ಮಕ್ಕಳು ದೊಡ್ಡವರು ಎಲ್ಲರೂ ಸಹ ನೀರಲ್ಲಿ. ಎಲ್ಲರಿಗೆ ಸಹ ಕಸಿನ್ಸ್ನವರು ನೋಡಿ ಫುಲ್ ಜೋಶಲ್ಲಿ ಎಲ್ಲರೂ. ಆಂಟಿ ನನ್ನ ಮಗು ಸಹ ಉಂಟು, ಆದರೆ ಆಂಟಿ ಇಟ್ಕೊಂಡಿದ್ರು ಮಗುವನ್ನು. ಅತ್ತಿಗೆ ಮಗಳು ನೋಡಿ ಫುಲ್ ಜೋಶಲ್ಲಿ. ಈಗ ನೋಡುವಾಗ ಆಸೆ ಆಗ್ತದೆ ಹೋಗುವ ಅಂತ. ಲಾಸ್ಟಿಗೆ ನಾನು ಕೂಡ ನೀರಿಗೆ ಬಂದೆ. ಇಲ್ಲಿ ನೋಡಿ ಅವರವರ ಅಭಿಪ್ರಾಯ ಕೇಳ್ತಾ ಇದ್ದಾರೆ. ನಿಮ್ಮ ಜೀವನದ ಅಂತಿಮ ಕ್ಷಣಗಳ ಬಗ್ಗೆ ನಿಮ್ಮ ಒಂದು ಲಾಸ್ಟಿಗೆ ಬೋಟ್ ಬಿಟ್ಟಾಯಿತು. ನಾವೆಲ್ಲ ತಾಟ ಹೇಳ್ತಾ ಇದ್ದೇವೆ, ಎಲ್ಲರೂ ಹೆದರ್ತಾ ಇದ್ರು. ಅಯ್ಯೋ ಎಂತ ಮಾಡೋದು ಅಂತೇಳಿ. ನಾವು ಫುಲ್ ಜೋಶಲ್ಲಿ ಏನಾಗುದಿಲ್ಲ ಅಂತೇಳಿ ಬೋಟ್ ಮುಂದೆ ಹೋಯಿತು. ಎಲ್ಲರೂ ಬೊಬ್ಬೆ ಹಾಕ್ತಾ ಇದ್ದಾರೆ. ಯಾಕೆಂದರೆ ಈ ವಿಡಿಯೋ ನಾನು ಶಾರ್ಟ್ ಆಗಿ ಹಾಕ್ತಾ ಇದ್ದೇನೆ. ನನಗೆ ಅಂದರೆ ನೀರಲ್ಲಿ ಆಟ ಆಡೋಕೆ ಮೊಬೈಲ್ ಯೂಸ್ ಮಾಡಲಿಕ್ಕೆ ಇರಲಿಲ್ಲ, ಹಸ್ಬೆಂಡ್ನ ಮೊಬೈಲಿಂದ ತೆಗೆದದು. ಹಾಗೆ ಈ ಬೋಟಲ್ಲಿ ಆಂಟಿಯವರು ಕೂಡ ಹೊರಟರು. ಅವರಿಗೊಂಚೂರು ಭಯ ಸಹ ಇಲ್ಲ, ಸೀದಾ ಹೋದ್ರು ಬೊಬ್ಬೆ ಹಾಕಿಕೊಂಡು. ಮತ್ತೆ ನಾವು ರೀಲ್ಸ್ ಮಾಡುವ ಅಂತ ಒಂದು ಟ್ರಯಲ್ ನೋಡಿದ್ವಿ. ಈ ರೀಲ್ಸ್ ಆಯಿತು, ಅದನ್ನು ನಾನು ಅಪ್ಲೋಡ್ ಮಾಡ್ತೇನೆ. ಊಟ ಬ್ರೇಕ್ಫಾಸ್ಟ್ ಎಲ್ಲ ಅಲ್ಲೇ ಇತ್ತು. ಹಾಗೆ ಅದನ್ನೆಲ್ಲ ಮಾಡಿ ಅದು ಜಾಸ್ತಿ ವಿಡಿಯೋ ತೆಗೀಲಿಕ್ಕೆ ಆಗಲಿಲ್ಲ, ಯಾಕಂದರೆ ಮಳೆ ಇತ್ತಲ್ವಾ. ಆದರೂ ಕೂಡ ಬಿಡಲಿಲ್ಲ, ಸೀದಾ ಹೋದದ್ದೆ ಪುನಃ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಲಿಕ್ಕೆ. ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.